ನಮಸ್ತೆ ಗೆಳೆಯರೆ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಸ್ವತ್ತು ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿರುವ ಮನೆ, ಜಮೀನು, ಸೈಟು ಸೇರಿದಂತೆ ಎಲ್ಲ ಚಿರಾಸ್ತಿಗಳಿಗೆ ಕಡ್ಡಾಯವಾಗಿ ಸೆಪ್ಟೆಂಬರ್ 13ರಿಂದ ಈ ಖಾತೆ ಮಾಡಿಸಬೇಕೆಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಮೂಲಕ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ. ಸೊ ಏನಂದರೆ, ನಿಮ್ದೇನೇ ಸೈಟು, ಮನೆ, ಜಮೀನು ಏನೇ ಇದ್ರೂ ನೀವು ಈ ಖಾತೆನ ಮಾಡಿಸಲೇಬೇಕು. ಇದು ಮ್ಯಾಂಡೇಟರಿ ಆಗಿದೆ. ಸೆಪ್ಟೆಂಬರ್ 13ರಿಂದನೇ ಇದನ್ನು ಜಾರಿಗೆ ಮಾಡಿದ್ದಾರೆ. ಏನಾಗಿದೆ ಅಂದರೆ, ಇತ್ತೀಚೆಗೆ ಎರಡೆರಡು ರಿಜಿಸ್ಟ್ರೇಷನ್ಗಳು, ಅಕ್ರಮ ಬಡಾವಣೆಗಳು ಮತ್ತು ಅಕ್ರಮ ಹಣಕಾಸು ವಹಿವಾಟು ಸೇರಿದಂತೆ ಹಲವು ರೀತಿಯ ಒಂದು ಪ್ರಕರಣಗಳು ದಾಖಲಾದಂತೆ ಅದಕ್ಕೆ ಕಡಿವಾಣ ಹಾಕಲು ಈ ಖಾತೆ ನೆರವಾಗಲಿದೆ ಅಂತ ಸರ್ಕಾರ ಈ ಒಂದು ಯೋಜನೆಯನ್ನು ಕಡ್ಡಾಯ ಮಾಡಿದೆ. ಇದರೊಂದಿಗೆ ಪೇಪರ್ ಖಾತೆ ಮಾದರಿಯೂ ಸಹ ರದ್ದಾಗುತ್ತೆ. ಬಿಕಾಸ್ ಈ ಖಾತೆ ಮಾಡಿದ್ರೆ ನಿಮಗೆ ಪೇಪರ್ ಖಾತೆ ಮತ್ತೆ ಅವಶ್ಯಕತೆ ಇಲ್ಲ. ಹೊಸ ಆದೇಶದಲ್ಲಿ ಏನಿದೆ ನೋಡೋಣ ಬನ್ನಿ. ಈ ಆದೇಶದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಆಸ್ತಿಯನ್ನು ಕೊಳ್ಳುವವರು ಈ ಖಾತೆ ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಹೇಳಿದ್ದಾರೆ. ಪ್ರತಿ ಈ ಖಾತೆಗೂ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಅವರು ನೀಡುತ್ತಾರೆ. ಅದನ್ನು ಕಾವೇರಿ 2 ಸಾಫ್ಟ್ವೇರ್ ಏನಿದೆ, ಕಾವೇರಿ 2 ಆ ಸಾಫ್ಟ್ವೇರ್ ಅಡಿಯಲ್ಲಿ ನೀಡಲಾಗುತ್ತದೆ. ಎ ಖಾತಾ ಬಿ ಖಾತಾ ಸೇರಿದಂತೆ ಎಲ್ಲ ರೀತಿಯ ಖಾತೆಗಳಿಗೆ ಈ ಖಾತೆ ಕಡ್ಡಾಯವಾಗಿದೆ. ಸೊ ನಮ್ಮದು ಎ ಖಾತಾ ಬರುತ್ತೆ, ಇದು ಕಡ್ಡಾಯ ಇಲ್ಲ. ಬಿ ಖಾತಾ ಬರುತ್ತೆ, ಇದು ಆ ಥರ ಏನಿಲ್ಲ. ಎ ಖಾತಾ ಬಿ ಖಾತಾ ಎಲ್ಲದಕ್ಕೂ ಎಲ್ಲ ಈ ರೀತಿ ಖಾತೆಗಳಿಗೂ ಈ ಖಾತೆ ಕಡ್ಡಾಯ ಮಾಡಿದ್ದಾರೆ. ಹೀಗಾಗಿ ಪೇಪರ್ ಖಾತೆಗಳು ಇನ್ನು ಮುಂದೆ ರದ್ದಾಗಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಓಕೆ, ಹಾಗಾದರೆ ಈ ಖಾತೆಯಿಂದ ಆಗೋ ಪ್ರಯೋಜನಗಳೇನು? ಇದರಿಂದ ಏನೇನು ಪ್ರಯೋಜನ ಆಗುತ್ತೆ ಜನಗಳಿಗೆ ಅಂದರೆ, ಆಸ್ತಿ ವಿಚಾರದಲ್ಲಿ ಆಗುವ ಮೋಸಗಳನ್ನು ತಡೆಯುವುದು ಮೊದಲು. ಸೊ ಈಗ ಒಂದೇ ಸೈಟ್ನ ಇಬ್ಬರಿಗೆ ಸೇಲ್ ಮಾಡಿದ್ರೆ ಈಸಿಯಾಗಿ ನೀವು ಈ ಖಾತೆ ಮಾಡಿದ್ರೆ ಓಕೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಯಾರು. ಪೇಪರ್ ಅಂದರೆ ನಿಮಗೆ ಫ್ರಾಡ್ ಮಾಡ್ಬೋದು. ಓಕೆ, ಪೇಪರ್ ಎಲ್ಲೋ ಇದೆ, ಹುಡ್ಕೊಂಡು ಪೇಪರ್ ಇಲ್ಲ, ಕಳೆದೋಗಿದೆ ಹೇಳ್ತಾರೆ. ಬಟ್ ಈ ಖಾತೆ ಅಂದರೆ ನೀವು ಆಫೀಸ್ಗೆ ಹೋಗಿ ಕೂಡ ಚೆಕ್ ಮಾಡಿಸ್ಬೋದು. ಸೊ ಆಸ್ತಿ ವಿಚಾರದಲ್ಲಿ ಆಗುವ ಮೋಸಗಳನ್ನು ತಡೆಯುವುದು, ಇದು ಮೊದಲನೇ ಒಂದು ಕಡಿವಾಣ ಹಾಕೋದಕ್ಕೆ. ಎರಡನೇದು, ಮನೆ ಇರುವ ಬಡಾವಣೆಯು ಅಧಿಕೃತವೋ ಅನಧಿಕೃತವೋ ಎಂಬ ಮಾಹಿತಿ ಸಿಗುತ್ತೆ. ಏನಾದರೂ ಅಕ್ರಮವಾಗಿ ಕಟ್ಟಿದಾರೋ ಇಲ್ವೋ ಅದು ಕೂಡ ಗೊತ್ತಾಗುತ್ತೆ. ಈ ಖಾತೆ ಮಾಡಿಸಿದಾಗ ಪ್ರತ್ಯೇಕ ನಂಬರ್ ನೀಡಲಾಗುತ್ತೆ. ಅಂದರೆ ಒಂದು ಸೈಟ್ಗೆ ಈಗ ಒಂದು ನಂಬರ್ ಕೊಟ್ಬಿಡ್ತಾರೆ. ಸೊ ಮತ್ತೆ ಆ ಸೈಟ್ ಏನಾದರೂ ನೀವು ಸೇಲ್ ಮಾಡಬೇಕು ಅಂದರೆ ಬಂದರೆ ಈಸಿಯಾಗಿ ಗೊತ್ತಾಗುತ್ತೆ, ಓಕೆ ಯಾರ ಹೆಸರಲ್ಲಿದೆ ಈ ಥರ. ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅಂದರೆ ಒಂದು ಸೈಟ್ಗೆ ಒಂದು ನಂಬರ್ ಕೊಟ್ಟರೆ ನಂಬರ್ ಅದೇ ಆಗಿರುತ್ತೆ. ಆಸ್ತಿ ಮಾಲೀಕರು ಯಾರು, ಯಾವಾಗ ಅದು ರಿಜಿಸ್ಟ್ರೇಷನ್ ಆಗಿತ್ತು ಎಂಬುದರ ನಿಖರ ಮಾಹಿತಿಯನ್ನು ಮೇಂಟೈನ್ ಮಾಡ್ತಾರೆ. ಎಲ್ಲದೂ ಕೂಡ ಅಲ್ಲೇ ಇರುತ್ತೆ. ಮತ್ತು ಇನ್ನೊಂದು ನೋಡೋದಾದರೆ, ತೆರಿಗೆಯನ್ನು ಪೂರ್ತಿಯಾಗಿ ಪಾವತಿಸಲಾಗಿದೆಯೇ ಇಲ್ಲವೇ ಎಂಬುದರ ಮಾಹಿತಿ. ಅಂದರೆ ಆ ಸೈಟ್ ಮೇಲೆ ಇರೋ ಟ್ಯಾಕ್ಸ್ನ ಕಟ್ಟಿದಾರಾ ಇಲ್ವಾ, ಅಥವಾ ಒಂದೇ ನಂಬರಲ್ಲಿ ನಿಮಗೆಲ್ಲ ಸಿಗುತ್ತೆ ಅಂದರೆ ಈಸಿಯಾಗಿ ಟ್ಯಾಕ್ಸ್ ಬಂದಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ತಾರೆ ಸರ್ಕಾರ. ಡಬಲ್ ರಿಜಿಸ್ಟ್ರೇಷನ್ ಇದೇ ಮೇಯ್ನು, ಸಾಧ್ಯವಾಗೋದೇ ಇಲ್ಲ. ಯಾಕಂದರೆ ರಿಜಿಸ್ಟ್ರೇಷನ್ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಓಕೆನಾ. ಸೊ ಇದರಿಂದ ನಿಮಗೆ ಡಬಲ್ ರಿಜಿಸ್ಟ್ರೇಷನ್ ಅಥವಾ ಫ್ರಾಡ್ ರಿಜಿಸ್ಟ್ರೇಷನ್ ಆಗಲ್ಲ. ಸೈಟ್ ಹಾಗೂ ಮನೆಗಳಿಗೆ ಸಂಬಂಧಿಸಿದ ನಿಖರ ಮಾಹಿತಿ ಲಭ್ಯವಾಗಲಿದೆ. ಸೊ ಏನಿದು ಸೈಟ್ ಹಾಗೂ ಮನೆಗಳಿಗೆ ಸಂಬಂಧಿಸಿದ ನಿಖರ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಯಾವುದೇ ರೀತಿ ಫ್ರಾಡ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟು, ಇತ್ತೀಚೆಗೆ ಬೆಂಗಳೂರಲ್ಲಿ ಜನ ಮೋಸ ಹೋಗಿರೋದೆ ಇದರಿಂದ. ನಿಮಗೆ ಗೊತ್ತಲ್ಲ, ಅಕ್ರಮ ಹಣ ವರ್ಗಾವಣೆಯ ಕಡಿವಾಣ ಬೀಳಲಿದೆ. ಏನು ಅಕ್ರಮವಾಗಿ ಏನಾದರೂ ಹಣ ವರ್ಗಾವಣೆ ಆದರೆ, ಸೊ ಓಕೆ ನನ್ನ ಸೈಟ್ ಸೇಲ್ ಮಾಡಿದ್ದೆ, ಸೊ ಅದು ಇದು ಅಂತ ಏನಾದರೂ ಫ್ರಾಡ್ ಮಾಡೋಕ್ಕೆ ಹೋಗಿ ಅಥವಾ ಫೇಕ್ ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ಕೊಳ್ಳೋದು ಈ ಥರ ಎಲ್ಲ ಆದರೆ, ಸೊ ಅಕ್ರಮ ಹಣ ವರ್ಗಾವಣೆಗೆ ಕಡಿವಾಣ ಬೀಳಲಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಗೊತ್ತಾಯ್ತಲ್ಲ ಈ ಖಾತೆಯಿಂದ ಏನೇನು ಪ್ರಯೋಜನ ಆಗುತ್ತೆ ಜನಗಳಿಗೆ ಅಂತ. ಆಸ್ತಿ ವಿಚಾರದಲ್ಲಿ ಆಗೋ ಮೋಸಗಳು ನಡೀತಾರೆ, ಅಧಿಕೃತವೋ ಅನಧಿಕೃತವೋ ಅಂತ ಗೊತ್ತಾಗುತ್ತೆ. ಈ ಖಾತೆ ಪ್ರತ್ಯೇಕ ನಂಬರ್ ಕೊಡ್ತಾರೆ, ಅದು ಅದೇ ಪರ್ಮನೆಂಟ್ ಆಗಿರುತ್ತೆ. ಮತ್ತು ಆಸ್ತಿ ಮಾಲೀಕರು ಯಾರು, ಅದು ಯಾವಾಗ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ತೆರಿಗೆ ಪಾವತಿ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಡಬಲ್ ರಿಜಿಸ್ಟ್ರೇಷನ್, ಈ ಫ್ರಾಡ್ ರಿಜಿಸ್ಟ್ರೇಷನ್ ಸಾಧ್ಯವಾಗುವುದೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತು ಸೈಟ್ ಹಾಗೂ ಮನೆಗಳಿಗೆ ಸಂಬಂಧಿಸಿದ ನಿಖರ ಮಾಹಿತಿ ಮತ್ತು ಅಕ್ರಮ ಹಣ ವರ್ಗಾವಣೆ, ಇಷ್ಟೂ ಒಂದು ಇದರಿಂದ ಪ್ರಯೋಜನಗಳಿದೆ ಅಂತ ಸರ್ಕಾರ ಇದನ್ನು ಮ್ಯಾಂಡೇಟರಿ ಮಾಡಿದೆ. ಅದು ಸೆಪ್ಟೆಂಬರ್ 13ರಿಂದ ಇವಾಗ ಇರೋದು. ಆ್ಯಕ್ಚುಲಿ ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ BDA ಬ್ಯಾಂಗ್ಳೂರಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಮೇ ಬಿ ಮುಂದೊಂದು ದಿನ ಪ್ರತಿ ಹಳ್ಳಿಗೂ ಅಥವಾ ಎಲ್ಲ ಒಂದು ಪ್ರದೇಶಕ್ಕೂ ಇದನ್ನು ಮಾಡ್ಬೋದು. ಓಕೆನಾ. ಸೊ ಇದು ಇಂಪಾರ್ಟೆಂಟು ಆಗಿರೋದು ಏನಂದರೆ, ಈ ಖಾತಾ ಮ್ಯಾಂಡೇಟರಿ ಫಾರ್ ಆಲ್ ಸೈಟ್ಸ್ ಫ್ರಮ್ ಸೆಪ್ಟೆಂಬರ್ 13ರಿಂದ ಈ ಖಾತಾ ಮ್ಯಾಂಡೇಟರಿ ಅಂತ ಕೂಡ ಹೇಳಿದ್ದಾರೆ. ಈ ಅಕೌಂಟ್ ಮ್ಯಾಂಡೇಟರಿ ಫಾರ್ ಆಲ್ ಸೈಟ್ಸ್. ಈ ಅಕೌಂಟ್, ಈ ಖಾತಾ, ಈ ಸ್ವತ್ತು. ಓಕೆನಾ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.